ಒಬ್ಬ ಸ್ಟೂಡೆಂಟ್ 10th ಅಥವಾ PU ಕಂಪ್ಲೀಟ್ ಮಾಡಿದ ತಕ್ಷಣ ಅವನ ಲೈಫ್ ಸಡನ್ಲಿ ರೇಸ್ ಆಗಿಬಿಡುತ್ತೆ. ಯಾಕಂದ್ರೆ ನೀಟ್, JEE, CET, UPSC ಎವ್ರಿವೇರ್ ಕಾಂಪಿಟೇಷನ್. ಕೆಲವೊಂದು ಕೋಚಿಂಗ್ ಸೆಂಟರ್ಸ್ ಇದೇ ಫಿಯರ್ ಅನ್ನ ಮನಿ ಮಷಿನ್ ಆಗಿ ಬಳಸ್ತಿರೋದು. ಒಂದು ಕಾಲದಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂದ್ರೆ ಎಜುಕೇಶನ್, ಇವತ್ತು ಹಲವಾರು ಪ್ಲೇಸಸ್ ನಲ್ಲಿ ಅದು ಬಿಸ್ನೆಸ್ ಆಗಿದೆ. ಪ್ರತಿ ವರ್ಷ ಲಕ್ಷಾಂತರ ಸ್ಟೂಡೆಂಟ್ಸ್ ಡಾಕ್ಟರ್, ಇಂಜಿನಿಯರ್ಸ್ ಆಗೋ ಡ್ರೀಮ್ ಜೊತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗೆ ಜಾಯ್ನ್ ಆಗ್ತಾರೆ. ಪೇರೆಂಟ್ಸ್ ತಮ್ಮ ಸೇವಿಂಗ್ಸ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಇನ್ನು ಕೆಲವರು ಎಜುಕೇಶನ್ ಲೋನ್ ಕೂಡ ತಗೋತಾರೆ, ಒಂದು ಸೀಟ್ಗಾಗಿ, ಒಂದು ರ್ಯಾಂಕ್ಗಾಗಿ, ಒಂದು ಫ್ಯೂಚರ್ಗಾಗಿ. ಆದ್ರೆ ಒಂದು ಡೇಂಜರಸ್ ಕ್ವೆಶನ್ ಇದೆ, ಈ ಸಿಸ್ಟಮ್ ಸ್ಟೂಡೆಂಟ್ ಫ್ಯೂಚರ್ ಅನ್ನ ಬಿಲ್ಡ್ ಮಾಡ್ತಿದ್ಯಾ ಅಥವಾ ಸ್ಲೋಲಿ ಡೆಸ್ಟ್ರಾಯ್ ಮಾಡ್ತಿದ್ಯಾ? ಯಾಕಂದ್ರೆ ಇದೇ ವರ್ಷ ನಡೆದ ನೀಟ್ ಪೇಪರ್ ಲೀಕ್ ಕಾಂಟ್ರವರ್ಸಿ ದೇಶದ ಎಜುಕೇಶನ್ ಸಿಸ್ಟಮ್ ಮೇಲೆ ಮತ್ತೆ ದೊಡ್ಡ ಪ್ರಶ್ನೆ ಎದ್ದಿದೆ. ಟೆಲಿಗ್ರಾಮ್ ಚಾನೆಲ್ ಇನ್ವೆಸ್ಟಿಗೇಷನ್, ವಾಟ್ಸಪ್ ಪೇಪರ್ ಸರ್ಕ್ಯುಲೇಷನ್ ಮತ್ತು ಕೋಚಿಂಗ್ ಮಾಫಿಯಾ ಆರೋಪಗಳ ಬಗ್ಗೆ CBI ಈಗ ಹಲವಾರು ಸ್ಟೇಟ್ಸ್ನಲ್ಲಿ ಇನ್ವೆಸ್ಟಿಗೇಷನ್ ನಡೆಸುತ್ತಿದೆ. ಮೋಸ್ಟ್ ಪೇನ್ಫುಲ್ ಥಿಂಗ್ ಏನು ಗೊತ್ತಾ? ಒಬ್ಬ ಸ್ಟೂಡೆಂಟ್ ಹಾನೆಸ್ಟ್ಲಿ ಓದ್ತಾನೆ, ಸ್ಲೀಪನ್ನು ಸ್ಯಾಕ್ರಿಫೈಸ್ ಮಾಡ್ತಾನೆ, ಮೆಂಟಲ್ ಪ್ರೆಷರ್ ಹ್ಯಾಂಡಲ್ ಮಾಡ್ತಾನೆ. ಅದರಲ್ಲಿ ಕೆಲವರು ಲೀಕ್ಡ್ ಪೇಪರ್ ಮೂಲಕ ಶಾರ್ಟ್ ಕಟ್ ಅನ್ನು ಹುಡುಕ್ತಾರೆ. ಆಗ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಗೆ ನಾನು ಪಟ್ಟಿರುವಂಥ ಕಷ್ಟಕ್ಕೆ ಬೆಲೆ ಇಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ನಮ್ಮ ದೇಶದಲ್ಲಿ ಪೇಪರ್ ಲೀಕ್ ಹೊಸ ಟಾಪಿಕ್ ಅಲ್ಲ. ಗೌರ್ಮೆಂಟ್ ಜಾಬ್ಸ್, ನೀಟ್, ಅನೇಕ ಎಕ್ಸಾಮ್ಸ್ ಕಾಂಟ್ರವರ್ಸೀಸ್ ಅನ್ನ ಎದುರಿಸಿವೆ. ಆದರೆ ಎವ್ರಿ ಟೈಮ್ ಸೇಮ್ ಥಿಂಗ್ ರಿಪೀಟ್ ಆಗ್ತಾನೆ ಇದೆ. ಏನಂದ್ರೆ ಇನ್ವೆಸ್ಟಿಗೇಷನ್, ಮೀಡಿಯಾ ಔಟ್ರೇಜ್, ಪೊಲಿಟಿಕಲ್ ಬ್ಲೇಮ್ ಗೇಮ್, ನಂತರ ಸೈಲೆನ್ಸ್. ಬಟ್ ಸಿಸ್ಟಮ್ ಮಾತ್ರ ಚೇಂಜ್ ಆಗೋದಿಲ್ಲ. ನಾನಿಲ್ಲಿ ಎಕ್ಸಾಮ್ ಬ್ಯಾಡ್ ಅಂತನೂ ಹೇಳುತ್ತಿಲ್ಲ, ಹಾರ್ಡ್ ವರ್ಕ್ ರಾಂಗ್ ಅಂತ ಕೂಡ ಹೇಳುತ್ತಿಲ್ಲ. ಆದ್ರೆ ಸ್ಟೂಡೆಂಟ್ಸ್ ಮೆಂಟಲ್ ಹೆಲ್ತ್ ಡೆಸ್ಟ್ರಾಯ್ ಆಗುವ ಮಟ್ಟಕ್ಕೆ ಪ್ರೆಷರ್ ಡೇಂಜರಸ್ ಅಂತ ಹೇಳ್ತಿದ್ದೀನಿ. ಒಂದು ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ ಅಲ್ಲ, ಅವನಿಗೂ ಡ್ರೀಮ್ಸ್ ಇರುತ್ತೆ, ಫಿಯರ್ ಇರುತ್ತೆ, ಮೆಂಟಲ್ ಹೆಲ್ತ್ ಇರುತ್ತೆ. ಕೆಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಜೆನ್ಯೂನ್ ಆಗಿವೆ, ಗುಡ್ ಟೀಚರ್ಸ್ ಕೂಡ ಇದ್ದಾರೆ. ಆದರೆ ಕೆಲ ಪ್ಲೇಸ್ಗಳಲ್ಲಿ ಎಜುಕೇಶನ್ ಬಿಸ್ನೆಸ್ ಆಗಿಬಿಟ್ಟಿದೆ. ಹ್ಯೂಜ್ ಫೀಸ್, ಫೇಕ್ ಪ್ರಾಮಿಸಸ್, ಗ್ಯಾರಂಟೆಡ್ ಸೆಲೆಕ್ಷನ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸ್ಟೂಡೆಂಟ್ಸ್ಗೆ ಪ್ಲಾನ್ B ಮತ್ತು ಪ್ಲಾನ್ C ಗೊತ್ತಿರಬೇಕು. ಬಿಕಾಸ್ ಲೈಫ್ ಒಂದು ಎಕ್ಸಾಮ್ ಪೇಪರ್ಗಿಂತ ತುಂಬ ದೊಡ್ಡದು. ಟುಡೇ ದೇರ್ ಆರ್ ಕೆರಿಯರ್ಸ್ ಇನ್ AI, ಡಾಟಾ ಸೈನ್ಸ್, ಡಿಸೈನ್, ಕಂಟೆಂಟ್ ಕ್ರಿಯೇಷನ್, ಸೈಬರ್ ಸೆಕ್ಯೂರಿಟಿ, ಫಿಲ್ಮ್ ಮೇಕಿಂಗ್, ಬಿಸ್ನೆಸ್, ರಿಸರ್ಚ್. ಫ್ಯೂಚರ್ ಬಿಲಾಂಗ್ಸ್ ಟು ಪೀಪಲ್ ಹೂ ಕ್ಯಾನ್ ಅಡಾಪ್ಟ್ ಆ್ಯಂಡ್ ಲರ್ನ್ ಕಂಟಿನ್ಯೂಸ್ಲಿ. ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಫಿಯರ್ ಅನ್ನ ಯೂಸ್ ಮಾಡಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಿದೆ. ಹೇಗಂದ್ರೆ ಈ ಕೋರ್ಸ್ ಅನ್ನ ಜಾಯ್ನ್ ಆಗಿಲ್ಲ ಅಂದ್ರೆ ಫ್ಯೂಚರ್ ಡನ್, ಈ ಕೋಚಿಂಗ್ ಇಲ್ಲ ಅಂದ್ರೆ ಸಕ್ಸಸ್ ಇಂಪಾಸಿಬಲ್. ಫಿಯರ್ ಮಾರ್ಕೆಟಿಂಗ್, ಪೇರೆಂಟ್ಸ್ ಎಮೋಷನಲ್ ಆಗಿ ಹ್ಯೂಜ್ ಮನಿ ಪೇ ಮಾಡ್ತಾರೆ. ಇನ್ನೊಂದು ಡೇಂಜರಸ್ ಥಿಂಗ್ ಏನಂದ್ರೆ ಕಂಪ್ಯಾರಿಸನ್ ಕಲ್ಚರ್. ಪಕ್ಕದ ಮನೆ ಹುಡುಗ IIT ಸೀಟ್ ಪಡೆದ, ಅವಳು ಡಾಕ್ಟರ್ ಆದ್ಲು. ಈ ಕಂಪ್ಯಾರಿಸನ್ ಹಲವಾರು ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಅನ್ನ ಡೆಸ್ಟ್ರಾಯ್ ಮಾಡ್ತಿದೆ. ಎವ್ರಿ ಸ್ಟೂಡೆಂಟ್ ಡಿಫ್ರೆಂಟ್, ಎವ್ರಿ ಟ್ಯಾಲೆಂಟ್ ಡಿಫ್ರೆಂಟ್. ಆದರೆ ಸಿಸ್ಟಮ್ ಎಲ್ಲರನ್ನ ಸೇಮ್ ರೇಸ್ಗೆ ಪುಷ್ ಮಾಡ್ತಿದೆ. ಪೇಪರ್ ಲೀಕ್ ಕೇಸ್ಗಳಲ್ಲಿ ಫಾಸ್ಟ್ ಇನ್ವೆಸ್ಟಿಗೇಷನ್ ಆಗಲೇಬೇಕು, ಕ್ವಿಕ್ ಕೋರ್ಟ್ ಟ್ರಯಲ್ಸ್ ಅನ್ನ ಮಾಡಬೇಕು, ಲೈಫ್ ಟೈಮ್ ಎಕ್ಸಾಮ್ ಅನ್ನ ಬ್ಯಾನ್ ಮಾಡಬೇಕು, ಸ್ಟ್ರಿಕ್ಟ್ ಜೈಲ್ ಪನಿಷ್ಮೆಂಟ್ ಅನ್ನ ಕೊಡಲೇಬೇಕು. ಇವು ಜೆನ್ಯೂನ್ಲಿ ಅಪ್ಲೈ ಆಗಲೇಬೇಕು. ಯಾಕಂದ್ರೆ ಕರಪ್ಷನ್ಗೆ ಫಿಯರ್ ಇಲ್ಲ ಅಂದ್ರೆ ಕ್ರೈಮ್ ರಿಪೀಟ್ ಆಗ್ತಾನೆ ಇರುತ್ತೆ. ಮೇಯ್ನ್ ಆಗಿ ಕೋಚಿಂಗ್ ಸೆಂಟರ್ಗಳ ಇನ್ಫ್ಲುಯೆನ್ಸ್ ಅನ್ನ ರಿಡ್ಯೂಸ್ ಮಾಡಬೇಕು. ಎಜುಕೇಶನ್ ಬಿಸ್ನೆಸ್ ಆಗುವಾಗ ಪ್ರೆಷರ್ ಮತ್ತು ಕರಪ್ಷನ್ ನ್ಯಾಚುರಲಿ ಇನ್ಕ್ರೀಸ್ ಆಗುತ್ತೆ. ಸ್ಟೂಡೆಂಟ್ಸ್ ಫ್ಯೂಚರ್ ಪ್ರಾಡಕ್ಟ್ ಆಗಬಾರ್ದು. ನಮ್ಮ ದೇಶದಲ್ಲಿ ಡಿಗ್ರಿ ಹೋಲ್ಡರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ, ಹಾಗೇನೆ ಅನ್ಎಂಪ್ಲಾಯ್ಮೆಂಟ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದವರು ಜಾಬ್ಸ್ ಅನ್ನ ಹುಡುಕ್ತಿದ್ದಾರೆ. ಗ್ರಾಜುಯೇಟ್ಸ್ ಸ್ಕಿಲ್ಸ್ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಆಪರ್ಚುನಿಟಿ ಗ್ಯಾಪ್ ಮತ್ತು ಸಿಸ್ಟಮ್ ಪ್ರಾಬ್ಲಮ್ಸ್ ತುಂಬಾನೇ ಇದೆ. ಅನ್ಎಂಪ್ಲಾಯ್ಮೆಂಟ್ಗೆ ನಮ್ಮ ದೇಶದ ಹ್ಯೂಜ್ ಪಾಪ್ಯುಲೇಷನ್ ಕೂಡ ರೀಸನ್ ಹೌದು. ಆದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಸ್ಟೂಡೆಂಟ್ಸ್ಗೆ ಬರೀ ಮಾರ್ಕ್ಸ್ ಅನ್ನ ಕಲಿಸ್ತಿದೆ, ಸ್ಕಿಲ್ಸ್ ಅನ್ನ ಅಲ್ಲ. ಮೆನಿ ಸ್ಟೂಡೆಂಟ್ಸ್ ಥಿಯರಿ ಮೆಮೊರೈಸ್ ಮಾಡ್ತಾರೆ, ಆದ್ರೆ ರಿಯಾಲಿಟಿನಲ್ಲಿ ಬೇಕಾಗಿರುವಂತ ಸ್ಕಿಲ್ಸೇ ಇರೋದಿಲ್ಲ. ಮೇಯ್ನ್ ಆಗಿ ಕಮ್ಯುನಿಕೇಶನ್, ಪ್ರಾಕ್ಟಿಕಲ್ ನಾಲೆಡ್ಜ್, ಪ್ರಾಬ್ಲಮ್ ಸಾಲ್ವಿಂಗ್, ಟೀಮ್ ವರ್ಕ್. ಕಂಪನೀಸ್ಗೆ ಎಂಪ್ಲಾಯೀಸ್ ಬೇಕು, ಆದರೆ ಕಾಲೇಜಸ್ ಮೋಸ್ಟ್ಲಿ ಎಕ್ಸಾಮ್ ರೈಟರ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಕೊನೆಯದಾಗಿ ಒಂದು ಮಾತು, ಒಂದು ಕರಪ್ಟ್ ಎಜುಕೇಶನ್ ಸಿಸ್ಟಮ್ ಸ್ಟೂಡೆಂಟ್ಸ್ ಟ್ರಸ್ಟ್ ಅನ್ನ ಡೆಸ್ಟ್ರಾಯ್ ಮಾಡ್ಬೋದು, ಆದರೆ ನಾಲೆಡ್ಜ್, ಸ್ಕಿಲ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಯಾರೂ ಕದಿಯಲು ಸಾಧ್ಯವಿಲ್ಲ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.